ಅಣ್ಣ ಈಗ ತಡೆದಿರೋ ಉದ್ದೇಶ ಏನಿದು? ಅದೇ ಕುಡಿಯೋ ನೀರು ತಗೊಂಡೋಗಕ್ಕೆ ಇಲ್ಲಿ 10 ಬೋರ್ ಹಾಕಿ ತಗೊಂಡೋಗ್ತೀವಿ ಅಂತ ಹೊರಟ್ರು. ನಾವು ಅದನ್ನ ಇಲ್ಲಿ 16 ಬೋರ್ ಹಾಕ್ಬಿಟ್ಟು 24 ಗಂಟೆ ಬೋರ್ ನೀರು ಎತ್ತಿದಾಗ ಒಣಗೋತವೆ. ರೈತರು ಬೋರ್ 300 ಜನಸಂಖ್ಯೆ ಇರುವಂತದ್ದು. ಇಲ್ಲಿ ನಮ್ಮ ಬದುಕು ನಾವು ಅವಲಂಬನೆ ಮಾಡ್ಕೊಂಡಿದೀವಿ. ಸರ್ಕಾರನ ಅವಲಂಬನೆ ಮಾಡಿಲ್ಲ. ಅದನ್ನ ಹಾಳು ಮಾಡಬೇಡಿ, ಅದನ್ನ ಬೇರೆ ರೀತಿ ಯೋಜನೆ ಮಾಡಿ ನೀವು ನೀರು ತಗೊಂಬನ್ನಿ ಅಂತ ನಮ್ಮ ಉದ್ದೇಶ. ತಡೆದಿದ್ದೀವಿ ಅದಕ್ಕೋಸ್ಕರ. ಈಗ ಎಲ್ಲಿಗೆ ನೀರು ಎಲ್ಲಿಗೆ ಹೋಗ್ತಾ ಇರೋದು? ತುಮಕೂರು ಪಂಚಾಯತಿಗೆ, ಆಮೇಲೆ ಪಟ್ಟಣ ಪಂಚಾಯತಿ ಎಲ್ಲೆಲ್ಲಿ ಹೋಗುತ್ತಾ ಅಲ್ಲಿ. ಇವತ್ತು ಅಲ್ಲಿ ಆಲ್ರೆಡಿ ಹೊರದವ್ರೆ ಕಲುಷಿತ ಆಗಿರೋದ್ರಿಂದ ಅವರಿಗೆ ನೀರು ಕೊಡಕ್ಕೆ ಈ ಯೋಜನೆ ಮಾಡಿದ್ದಾರೆ. ತುಮಕೂರಲ್ಲಿ ನೀರು ಕಲುಷಿತ ಆಗಿರೋದ್ರಿಂದ ಈ ನೀರು ಇಲ್ಲಿಂದ ನಮಗೂ ಸಹ ಅದೇ ಕಲುಷಿತ ನೀರು ಬರ್ತಾವೆ. ಈಗಾಗಲೇ ಈ ಯೋಜನೆ ಮಾಡಿದಂಥ ಇಂಜಿನಿಯರ್ಗಳು ಇದನ್ನ ಪರಿಶೀಲನೆ ಮಾಡ್ದೇ ಇಲ್ಲಿ ನೀರು ಸಿಗ್ತಾವೆ ಕರಿಯೋಣ ಅಂತ ಹೇಳಿ ಈ ಯೋಜನೆಯನ್ನು ಮಾಡಿ ಇವತ್ತು ನಮ್ಮನ್ನು ಹಾಳು ಮಾಡಿ ಆ ಯೋಜನೆ ಮಾಡಿದಂಥ ಫಲ ಸಿಕ್ಕದಂಗೆ ಮಾಡುವಂಥದ್ದು ಒಂದು ಯೋಜನೆ ರೂಪಿಸವ್ರೆ. ಅಣ್ಣ ನೀವು ಎಲ್ಲಿ? ನಾವು ರೈತ ಸಂಘ ದೊಡ್ಡಬಳ್ಳಾಪುರ ತಾಲೂಕು ಹನ್ಮೇಗೌಡ ಕಾಡ್ನೂರ್ಪಳ್ಳಿ. ನಾನು ಈಗಾಗಲೇ 5 ಬೋರ್ ಕೊಡಿಸಿದ್ದೀನಿ. ವರ್ಷ ಒಂದೊಂದು ಕೊಡಿಸ್ಲೇಬೇಕು. ಇವತ್ತಾಗಲೇ ನಮ್ದು ನೀರು ಕಡಿಮೆ ಆಗ್ತಾ ಇದೆ. ಒಂದ್ ನಿಮಿಷ ಹೇಳೋವರೆಗೂ ಕೇಳಿಸ್ಬೇಡ. ನಾನು ಸಾಮಾನ್ಯ ರೈತರು ಪ್ರಾಬ್ಲಮ್ ಆದ್ರೆ ನೀವು ಏನ್ ಅನ್ಕೊಂಡಿದೀರಾ? ಅದು ಒಳ್ಳೆ ಅಂಗಡಿಯಿಂದ ಎತ್ತಿದ್ರೆ ಖಾಲಿ ಆಗ್ಬಿಡುತ್ತೆ. ನೀರ್ ಹರಿತಾ ಇರ್ತೈತೆ ಅಣ್ಣ ಕೆಳಗಡೆ. ಫೇಲ್ ಆಗಿರೋವೆಲ್ಲ ಏನ್ ಸರ್? ಎಲ್ಲೂ ಹರಿಯಲ್ಲ. ಇನ್ನು 12 ಬೋರ್ ವಿತ್ ಕ್ಯಾಮ್ರಾ ಪ್ರೂಫ್ ಐತೆ. ಫೇಲ್ ಆಗಿವಲ್ಲ, ಅದಕ್ಕೆ ಕಾರಣ ಏನ್ ಸರ್? ಆಗ್ಲೇ ನೀರುಗಳು ಹೋಗವೆ, ಬೋರ್ಗಳು ಕೇಳಿಸ್ಕೊ ಒಂದ್ ನಿಮಿಷ. ಪ್ರತಿ ಸೈಟ್ ಅಲ್ಲೂ ಬರ್ಕಂತವ್ರೆ. ಯಾರಿಗೂ ಇಡೀ ತಾಲೂಕಲ್ಲಿ ಯಾರಾದ್ರೂ ಬೋರ್ ಕೊರಿಯೋರ್ಗೂ ತೊಂದ್ರೆ ಯಾರು ಮಾಡಿಲ್ಲ, ಅಧಿಕಾರಿಗಳು ಮಾಡಿಲ್ಲ, ಇನ್ನೊಬ್ರು ಮಾಡಿಲ್ಲ. ಅದಕ್ಕೆ ಪರ್ಮಿಷನ್ಗಳು 1000 ಅವೆ. ಯಾರು ಪರ್ಮಿಷನ್ ಕೇಳತಾರ ಇಲ್ಲ. ಕೇಳಿಸ್ಕೊಳ್ರಿ. ಈಗ ನಾನು ಹೇಳೋದು, ನೀವ್ ಹೇಳಿರೋದನ್ನ ನಾನು ಒಪ್ಪಿದೀನಿ. ಅಗ್ರಹಾರಕ್ಕೆ 4 ಶಿಫ್ಟ್ ಮಾಡಿಸ್ತೀನಿ, ಆ ಕಡೆ ಕೆಸ್ತೂರಿಗೆ 4 ಶಿಫ್ಟ್ ಮಾಡಿಸ್ತೀನಿ, ಈ ಕಡೆ ಆಕಾಶವಾಣಿಯಲ್ಲಿ ಸಿಕ್ಕಿದ್ರೆ 4 ಡೈವರ್ಟ್ ಮಾಡಿಸ್ತೀನಿ. ನೀವು ದಯವಿಟ್ಟು ನಮಗೆ ನೀವು ಅವಕಾಶ ಮಾಡ್ಕೊಟ್ಟು 4 ಬೋರ್ಗ್ ಅವಕಾಶ ಪೂರ್ತಿ ಎಲ್ಲಾರು ಒಪ್ಪಿ 2 ಬೋರ್ನ ಬಿಟ್ಕೊಡ್ತಾ ಇದೀವಿ. ಅದ್ರ ಮೇಲೆ ಅವ್ರು ಏನನ್ನ ಮಾಡ್ಕೊಂಡು ಏನೋ ಮಾಡ್ಕೊಂಡು ದೊಡ್ಡ ನೀರಿದ್ದಂಗ ಅವ್ರಿಗೆ ನಾವ್ ನೀರಿಲ್ಲ ಅನ್ನಕ್ಕಾಗಲ್ಲ. ಇಲ್ಲಿಂದ 2 ಕೊಡ್ತೀವಿ. ಆಕಾಶವಾಣಿ ಒಳಗ ಅವ್ರಿಗೆ ಇಷ್ಟ ಬಂದಷ್ಟು ನಾನು ಅಲ್ಲೇ ಕೇಳಿರೋದ್ರಿ, ಜಿಯಾಲಜಿಸ್ಟ್ ಕೇಳಿರೋದು. ಗ್ರಾಮ ಪಂಚಾಯತಿಯರು ಅಲ್ಲಿ ನೀರು ಕಲುಷಿತ ಆಗದೆ ಕೊಳಚೆ ನೀರು ಅಂತ ಹೇಳ್ಬಿಟ್ಟು ಅಲ್ಲಿ ಕುಡಿಯೋ ನೀರು ತೊಂದರೆ ಆಗೋದು. ನಾವು ಸಹ ಅದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹಲವಾರು ದಿನಗಳಿಂದ. ಅವ್ರಿಗೂ ಸಹ ಕುಡಿಯೋ ನೀರು ಅವಶ್ಯಕತೆ ಇದೆ ಅಂತ ನಮ್ಮ ಗಮನದಲ್ಲೂ ಐತೆ. ಆದರೆ ಇವತ್ತು ಕಾಡ್ನೂರು ಗ್ರಾಮ ಪಂಚಾಯತಿ ಒಳಗೆ 16, 20 ಅಂತ ದೊಡ್ಡ ಸಂಖ್ಯೆಗಳು ಹೇಳ್ತಾ ಬೋರ್ ಹಾಕ್ಸ್ಕೊಂಡು ನೀರು ತಗೊಂಡು ಹೋಗ್ತೀವಿ ಅಂತ ಬರ್ತಾ ಇದ್ದಾರೆ. ಇಲ್ಲಿ ರೈತರುಗಳು ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿ ಅಡಿಕೆ ತೋಟಗಳು ಮಾಡಿದ್ದಾರೆ. ಅಂತರ್ಜಲ ಆಲ್ರೆಡಿ ಕಡಿಮೆ ಆಗೈತೆ. ಅಂತರ್ಜಲ ಈಗಾಗಲೇ ಎಲ್ನಿನೋ ಸೂಪರ್ ಎಲ್ನಿನೋ ಅಂತ ಸರ್ಕಾರ ಘೋಷಣೆ ಮಾಡಿ ಮಳೆನೇ ತೀರಾ ಕಮ್ಮಿಯಾಗಿ ಕೆರೆಗೆ ನೀರು ಇಲ್ಲ, ದನ ಕರುಗಳಿಗೆ ಮೇವಿಲ್ಲ. ಸರ್ಕಾರ ಮೊದಲೇ ವಿದ್ಯುತ್ ಕೊಡ್ತಾ ಇಲ್ಲ. ಇದ್ರ ನಡುವೆ ಈ ಬೇಸಿಗೆನಲ್ಲಿ ದೊಡ್ಡ ಸಂಖ್ಯೆಗಳಿಗೆ ಬೋರ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಹಗಲು ರಾತ್ರಿ ಹೊಡೆದು ನಮಗೆ ಅಂತರ್ಜಲ ಮಟ್ಟ ಕಡಿಮೆ ಆಗಿ ವ್ಯವಸಾಯ ನಿಲ್ಲೋ ಅಂತ ರೈತರು ವ್ಯವಸಾಯನೇ ನಿಂತು ನಮ್ಮ ಬದುಕು ನಾಶ ಆಗೋ ಅಂಥ ಪರಿಸ್ಥಿತಿ ಮುಂದಾಲೋಚನೆ ನಮಗೆ ಮುನ್ನೋಟ ಕಾಣಿಸ್ತಾ ಐತೆ. ಆದ್ದರಿಂದ
ಇವಾಗ ಆಗಲೇ ಬೇಸಿಗೆ ಬಂದರೆ ನಮ್ಮ ಪಂಚಾಯತಿ ನರಸಯ್ಯನಗರ ಮತ್ತು ಕಲ್ದೇವನಹಳ್ಳಿ ಎರಡೂ ಊರುಗಳಿಗೆ ನಮ್ಮ ಪಂಚಾಯತಿ ನೀರು ಸಪ್ಲೈ ಮಾಡಬೇಕಾಗದೆ. ಅಲ್ಲಿನ ಭೂಮಿ ಇರೋಂಥ ಜಾಗಗಳು ಆ ಲ್ಯಾಂಡ್ ಒಳಗೆ ನೀರಿನ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟದೆ. ಆದ್ದರಿಂದ ಮತ್ತು ನಮ್ಮ ಇರೋ ಇನ್ನು 4-5 ಗ್ರಾಮಗಳಿಗೆ ಸ್ವಲ್ಪ ನೀರೈತೆ. ಇದೇ ಥರ ಓದ್ತಾ ಇದ್ದರೆ ನಮಗೆ ಮುಂದಿನ ದಿನಗಳೊಳಗೆ ಕುಡಿಯೋದಕ್ಕೂ ಸಹ ನೀರು ತೊಂದರೆ ಆಗಿ ಎಲ್ಲಿಂದನೋ ಕಾವೇರಿಯಿಂದ ತರಬೇಕಾಗ್ತದೋ ಇಲ್ಲ ಕನ್ಯಾಕುಮಾರಿಯಿಂದ ತರಬೇಕಾಗ್ತದೋ ನಮಗೆ ಗೊತ್ತಿಲ್ಲ. ಈ ಒಂದು ಬೆಳವಣಿಗೆ ಆಗೋದಕ್ಕೆ ಮುಂಚೆನೇ ಸರ್ಕಾರನ ಏನನ್ನ ಎಚ್ಚೆತ್ಕೊಂಡು ನಮಗೂ ಸಹ ಒಂದು ಶಾಶ್ವತ ನೀರಾವರಿ ಮಾಡಿಕೊಡ್ಬೇಕು. ಎತ್ತಿನ ಒಳ್ಳೆಯದಾಗಿರ್ಬೋದು ಇಲ್ಲ ಯಾವುದೇ ಒಂದು ಜಲಮೂಲ ತಂದು ನಮಗೆ ಬಿಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಈ ರೀತಿ ನಾವು ದೊಡ್ಡ ಸಂಖ್ಯೆಗಳಿಗೆ ಬೋರ್ ಹಾಕ್ಸಿ ನಾವು ದೊಡ್ಡ ತುಮಕೂರು ಮತ್ತು ಮಜರವಸಳ್ಳಿ ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರಿದ್ದಂಗೆನೇ ಅವ್ರಿಗೂ ಸಹ ನೀರು ಬೇಕು. ಇಷ್ಟು ದೊಡ್ಡ ಸಂಖ್ಯೆ ನೀರು ಬೋರ್ಗಳು ಹಾಕಿ ನೀರು ತಗೊಂಡೋಗ್ತೀವಿ ಅಂದರೆ ನಮ್ಮ ಒಪ್ಪಿಗೆ ಇಲ್ಲ. ಆಕಾಶವಾಣಿ ಐತೆ, ಆಕಾಶವಾಣಿ ಹತ್ರ ಬೇಕಾದರೆ ಅವರೆಷ್ಟು ಒಂದು ಸ್ವಲ್ಪ ಸಂಖ್ಯೆ ಒಳಗೆ ಬೋರ್ ಹಾಕ್ಸ್ಕೊಳ್ಳಿ. ಇಲ್ಲಿ ನಾವು ಏನೋ 1-2 ಇಲ್ಲಿ ಕೊಡ್ದಿರೋಂಥ ಬೋರ್ಗಳಲ್ಲಿ ನೀರು ತಗೊಂಡೋಗ್ರಿ ಅಂತ ಹೇಳಿದ್ದೀವಿ. ನಮಗೆ ಅವ್ರ ಮೇಲೇನು ಅಂಥ ದ್ವೇಷ ಏನಿಲ್ಲ. ಅವರು ನಮ್ಮ ಅಣ್ಣ ತಮ್ಮದಿರೋದಂಗೆ ನಾವೇನೋ ದ್ವೇಷ ಮಾಡ್ತಾಯಿದ್ದೀವಿ ಅಂತ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ನಮ್ಮ ಪರಿಸ್ಥಿತಿನೂ ನಾವು ಹೇಳ್ಕೊತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಸಹಕರಿಸಿ ಸುಮ್ಮನೆ ದ್ವೇಷಕ್ಕೆ ಕಾರಣವಾಗದಂತೆ ಸಮಸ್ಯೆ ಬಗೆಹರಿಸ್ಕೊಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹರೀಶ್ ಅಂತ, ಕಾಡ್ನೂರು, ರಾಜ್ ರೈತ ಸಂಘ, ಹರೀಶ್.